ಹೈದರಾಬಾದ್ನಲ್ಲಿ ನಟಿ ಶೋಭಿತಾ ಆತ್ಮಹತ್ಯೆ ಕೇಸ್ ಡೆತ್ ನೋಟ್ ಬೆನ್ನಟ್ಟಿದ ಪೊಲೀಸರು. ಸಂಜೆ ಸಕಲೇಶಪುರಕ್ಕೆ ಬರಲಿದೆ ಶೋಭಿತಾ ಮೃತದೇಹ. ನಟಿ ಶೋಭಿತಾ ಆತ್ಮಹತ್ಯೆ ಕೇಸ್ನಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. 2 ಲೈನ್ಗಳ ಡೆತ್ ನೋಟ್ ಬರೆದಿರೋ ಶೋಭಿತಾ ಈಗ ಡೆತ್ ನೋಟ್ ಕೂಡ ಸಿಕ್ಕಿದೆ. ಮೇಜರ್ ಟ್ವಿಸ್ಟ್ ಇದು. ನಟಿ ಶೋಭಿತಾ ಆತ್ಮಹತ್ಯೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. 2 ಲೈನ್ಗಳ ಡೆತ್ ನೋಟ್ನ ಬರೆದಿಟ್ಟಿದ್ದಾರೆ ಶೋಭಿತಾ ಅಂತ ಹೇಳಲಾಗ್ತಾ ಇದೆ. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಸೂಸೈಡ್ ಯು ಕ್ಯಾನ್ ಡೂ ಇಟ್. 2 ಸಾಲುಗಳಲ್ಲಿ ಸೂಸೈಡ್ ನೋಟ್ನ ಬರೆದಿಟ್ಟಿರೋ ಶೋಭಿತಾನೇ ಬರೆದಿದ್ದ ಇದು ಅಲ್ವಾ ಅನ್ನೋ ಆಂಗಲ್ನಲ್ಲಿ ಈಗ ತನಿಖೆ ಆರಂಭ ಆಗ್ತಾ ಇದೆ. ಈ ಲೆಟರ್ನ ಯಾರು ಬರೆದಿಟ್ರು, ಇದು ಶೋಭಿತಾನೇ ಬರೆದಿದ್ದ ಅಲ್ವಾ ಅನ್ನೋ ಆಂಗಲ್ನಲ್ಲಿ ಈಗ ತನಿಖೆ ಆರಂಭ ಆಗಿದೆ. ಕೊನೆಯ ಬಾರಿ ಬೆಂಗಳೂರಿನಲ್ಲಿರೋ ಸೋದರಿಗೆ ಫೋನ್ ಕರೆಯನ್ನ ಮಾಡಿದ್ರು. ವಾರದ ಬಳಿಕ ಬೆಂಗಳೂರಿಗೆ ಬರೋದಾಗಿ ತಿಳಿಸಿದ್ರು ಶೋಭಿತಾ. ಗೋವಾ ಟ್ರಿಪ್ನಿಂದ ಮರಳಿದ ಬಳಿಕ ಮಂಕಾಗಿದ್ರು ಶೋಭಿತಾ. ಹೈದರಾಬಾದ್ ಬಿಟ್ಟು ತೆರಳದಂತೆ ಶೋಭಿತಾ ಪತಿಗೆ ಸೂಚನೆಯನ್ನ ನೀಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ನಟಿ ಶೋಭಿತಾ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್, ಡೆತ್ ನೋಟ್ ಕೂಡ ಸಿಕ್ಕಿರೋ ಅಂತದ್ದು. ಮಧುಸೂದನ್, ಶೋಭಿತಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಗಚ್ಚಿಬೌಲಿ ಠಾಣೆ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ಸ್ಪೆಕ್ಟರ್ ಮೊಹಮ್ಮದ್ ಹಬೀಬುಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಮುಂದುವರೆದಿದೆ. ಶೋಭಿತಾ ಅವರ ಆತ್ಮಹತ್ಯೆಗೆ ಒಳಗಾದಂತ ಬೆಡ್ರೂಮ್ ನಲ್ಲಿ ಅವರ 2 ಮೊಬೈಲ್ ಜೊತೆಯಲ್ಲಿ ಒಂದು ಡೆತ್ ನೋಟ್ ಕೂಡ ಪತ್ತೆ ಆಗಿರುವಂತದ್ದು. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಸೂಸೈಡ್ ಯು ಕ್ಯಾನ್ ಡೂ ಇಟ್ ಅಂತೇಳಿ ಬರ್ದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಡೆತ್ ನೋಟ್ ಅನ್ನ ಸೀಸ್ ಮಾಡಿಕೊಂಡು ಶೋಭಿತಾ ಅವರು ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಎಲ್ಲವೂ ಸರಿಯಾಗಿದೆ, ಸೂಸೈಡ್ ಯು ಕ್ಯಾನ್ ಡೂ ಇಟ್, ನೀನು ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅನ್ನೋ ಅರ್ಥದಲ್ಲಿ ಡೆತ್ ನೋಟ್ ಬರ್ದಿರುವಂತದ್ದು. ಸದ್ಯ ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಶೋಭಿತಾ ಅವರೇ ಸ್ವತಃ ಡೆತ್ ನೋಟ್ ಅನ್ನ ಬರೆದ್ರ ಅಥವಾ ಬೇರೆ ಯಾರಾದ್ರೂ ಡೆತ್ ನೋಟ್ ಅನ್ನ ಬರೆದ ಲಿಟ್ರಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಅವರ ಕುಟುಂಬಸ್ಥರಾಗಿರ್ಬೋದು, ಪತಿ ಆಗಿರ್ಬೋದು, ಶೋಭಿತಾ ಅವರು ವಾಸವಾಗಿದ್ದಂತ ಅಕ್ಕಪಕ್ಕದ ನೆರೆಹೊರೆ ಫ್ಲಾಟ್ ನ ನಿವಾಸಿಗಳನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಹೈದರಾಬಾದ್ನ ಗಚ್ಚಿಬೌಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಎಲ್ಲರ ಹೇಳಿಕೆಗಳಲ್ಲೂ ಕೂಡ ಪ್ರಾಥಮಿಕವಾಗಿ ಅಂದ್ರೆ ಡೆತ್ ನೋಟ್ ಪತ್ತೆ ಆಗೋಕ್ಕಿಂತ ಮುಂಚಿತವಾಗಿ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು. ಅಂದ್ರೆ ಶೋಭಿತಾ ಪತಿ ಸುಧೀರ್ ರೆಡ್ಡಿ ನಡುವೆ ಯಾವುದೇ ರೀತಿಯಂತ ವೈಮನಸ್ಸಿರ್ಲಿಲ್ಲ. ಇಬ್ರು ಕೂಡ ಕಳೆದ 1.5 ವರ್ಷಗಳಿಂದ ಇದೇ ಫ್ಲಾಟ್ ನಲ್ಲಿ ವಾಸ್ತವ್ಯ ಹೂಡಿದ್ರು. ಯಾವತ್ತೂ ಕೂಡ ಗಂಡ ಹೆಂಡತಿ ಜಗಳ ಆಡ್ಕೊಂಡಿರ್ಲಿಲ್ಲ. ಕಳೆದ 4-5 ದಿನಗಳ ಹಿಂದಷ್ಟೇ ಗೋವಾ ಟೂರ್ಗೆ ಹೋಗಿ ಬಂದಿದ್ರು. ಗೋವಾದಲ್ಲಿ 3 ದಿನಗಳ ಕಾಲ ಸುಧೀರ್ ರೆಡ್ಡಿ ಹಾಗೂ ಶೋಭಿತಾ ವಾಸ್ತವ್ಯವನ್ನು ಹೂಡಿದ್ರು. ಅಲ್ಲಿ ಗೋವಾದಲ್ಲೂ ಕೂಡ ಒಂದು ಅವಾರ್ಡ್ ಫಂಕ್ಷನ್ ಅನ್ನ ಮುಗಿಸ್ಕೊಂಡು ಬಂದಿದ್ರು ಅನ್ನೋ ಮಾಹಿತಿಯನ್ನ ಕುಟುಂಬಸ್ಥರು, ನೆರೆಹೊರೆಯವರು, ಜೊತೆಗೆ ಅಲ್ಲೇ ಹೈದರಾಬಾದ್ ನಲ್ಲಿ ಇರುವಂತಹ ಶೋಭಿತಾರ ಸಹೋದರ ವಿಜಯ್ ಕೂಡ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಯಾವಾಗ ಡೆತ್ ನೋಟ್ ಪತ್ತೆ ಆಯ್ತೋ, ಡೆತ್ ನೋಟ್ ಪತ್ತೆ ಆದಂತ ನಂತರದಲ್ಲಿ ಕುಟುಂಬಸ್ಥರು ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿರುವಂತದ್ದು. ನನ್ನ ಮಗಳು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ, ಆಕೆಗೆ ಡಿಪ್ರೆಷನ್ ಇಂದ ಹೀಗಾಗಿ ಮಾಡ್ಕೊಂಡಿದ್ದಾಳೆ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದನ್ನ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸದ್ಯ ಶೋಭಿತಾ ಕುಟುಂಬಸ್ಥರು ಗಚ್ಚಿಬೌಲಿ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಮದುವೆ ಆದಂತ ನಂತರದಲ್ಲಿ 2023ರಲ್ಲಿ ಶೋಭಿತಾ ಹೈದರಾಬಾದ್ ಮೂಲದ ಸುಧೀರ್ ರೆಡ್ಡಿಯನ್ನ ಮದುವೆ ಆಗ್ತಾರೆ. ಆತ ಮೂಲತಃ ಹೈದರಾಬಾದ್ನವನು. ಬೆಂಗಳೂರಿನ ನಾಗವಾರ ಟೆಕ್ ಪಾರ್ಕ್ ನಲ್ಲಿ ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೊದಲು ಬೆಂಗಳೂರಿನಲ್ಲೇ ಕೆಲಸವನ್ನ ಮಾಡ್ತಿದ್ದ. ಮದುವೆ ಆದಂತ ನಂತರದಲ್ಲಿ ಹೈದರಾಬಾದ್ಗೆ ಸುಧೀರ್ ರೆಡ್ಡಿ ತನ್ನ ಕೆಲಸವನ್ನ ವರ್ಗಾವಣೆಯನ್ನು ಮಾಡಿಸ್ಕೊಂಡಿರ್ತಾರೆ. ಕಳೆದ 1.5 ವರ್ಷಗಳಿಂದಲೂ ಕೂಡ ಶೋಭಿತಾ ಒಂದ್ ಕಡೆ ಕಿರುತೆರೆಯಿಂದ ದೂರವಿದ್ರೆ, ಮತ್ತೊಂದ್ ಕಡೆ ತನ್ನ ಪತಿ ಜೊತೆಯಲ್ಲಿ ಮನೇಲಿದ್ರು. ಅದು ಕೂಡ ಕಳೆದ ನವೆಂಬರ್ 30ನೇ ತಾರೀಕು ರಾತ್ರಿ ಶೋಭಿತಾ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಶೋಭಿತಾ ಬೆಡ್ರೂಮ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಪತಿ ಸುಧೀರ್ ರೆಡ್ಡಿ ಮನೆಯ ಹಾಲ್ನಲ್ಲೇ ಮಲಗಿದ್ರು ಅನ್ನೋ ಮಾಹಿತಿ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಿರುವಂತದ್ದು. ಆಯಾಮಗಳಲ್ಲಿ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.